ವಿದ್ಯಾರ್ಥಿಗಳೇ, ನಿತ್ಯ ಸಮೀಕರಣಗಳು ಈ ವಿಡಿಯೋ ಭಾಗದ ಎರಡನೇ ಭಾಗ ಇದು. ಮೊದಲನೆಯ ವಿಡಿಯೋ ಭಾಗದಲ್ಲಿ ನಾನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಮ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬಗ್ಗೆ ವಿವರಿಸಿದ್ದೆ. ಇಲ್ಲಿ ನಾನು ಇನ್ನೊಂದು ಉದಾಹರಣೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೊಳ್ತಾ ಇದ್ದೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗುತ್ತೆ. ಇದನ್ನು ಸಾಧಿಸುವುದು ಹೇಗೆ ಅಂತ ನೋಡೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ವರ್ಗ ಬಂದಾಗ ಯಾವತ್ತು ಅದು ಸಮ ಅಪವರ್ತನಗಳ ಗುಣಲಬ್ಧ ಆಗಿರ್ತದೆ. ಎ ಮೈನಸ್ ಬಿ ಗುಣಿಸು ಎ ಮೈನಸ್ ಬಿ, ಅದು ಎ ಮೈನಸ್ ಬಿ ಹೋಲ್ ಸ್ಕ್ವೇರನ್ನು ಈ ಥರನೂ ಬರ್ಕೋಬಹುದು. ಎ ಮೈನಸ್ ಬಿ ಗುಣಿಸು ಎ ಮೈನಸ್ ಬಿ ಅಂದರೆ ನಾವು ಒಂದರಿಂದ ಎರಡಕ್ಕೂ ಇನ್ನೊಂದಕ್ಕೆ ಗುಣಿಸೋಣ. ಎ ಇಂದ ಎ ಮೈನಸ್ ಬಿ ಗುಣಿಸಬೇಕು, ಮೈನಸ್ ಬಿ ಇಂದ ಎ ಮೈನಸ್ ಬಿ ಗುಣಿಸಬೇಕು. ಮುಂದೆ ನಾವು ವಿತರಣಾ ನಿಯಮದಲ್ಲಿ ನೋಡಿದ ಹಾಗೆ ಎ ಇಂದ ಎಗೂ ಗುಣಿಸಬೇಕು, ಎ ಸ್ಕ್ವೇರ್ ಆಗುತ್ತೆ, ಮೈನಸ್ ಎ ಇಂದ ಬಿಗೂ ಗುಣಿಸಬೇಕು, ಮೈನಸ್ ಈ ಚಿಹ್ನೆ ತಗೋಬೇಕು, ಬಿ ಮೈನಸ್ ಎ ಬಿ ಅಥವಾ ಬಿ ಗುಣಿಸು ಎ ಅಥವಾ ಎ ಗುಣಿಸು ಬಿ. ಇಲ್ಲಿ ಮೈನಸ್ ಮೈನಸ್ ಎರಡೂ ಕಡೆ ಮೈನಸ್ ಇರೋದ್ರಿಂದ ಅದು ಪ್ಲಸ್ ಆಗ್ತದೆ. ಬಿ ಗುಣಿಸು ಬಿ ವರ್ಗ, ಎ ಗುಣಿಸು ಎ ವರ್ಗ ಆಗುತ್ತೆ, ಮೈನಸ್ ಎ ಗುಣಿಸು ಬಿ ಎ ಬಿ ಮೈನಸ್ ಎ ಬಿ ಪ್ಲಸ್ ಬಿ ವರ್ಗ. ಮೈನಸ್ ಎ ಬಿಯನ್ನು ಒಟ್ಟು ಮಾಡ್ಬೋದು. ಆಗ ಎ ವರ್ಗ ಮೈನಸ್ 2ab ಪ್ಲಸ್ ಬಿ ವರ್ಗ. ಇದು ನಮ್ಮ ನಿತ್ಯ ಸಮೀಕರಣದ ಸಾಧನೆ ಆಯಿತು. ಇದನ್ನು ಪ್ರಾಯೋಗಿಕವಾಗಿ ರೇಖಾಗಣಿತದ ರೂಪದಲ್ಲೂ ಕೂಡ ಸಾಧಿಸಲಿಕ್ಕೆ ಆಗ್ತದೆ. ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ, ನೋಡೋಣ. ಒಂದು ವರ್ಗವನ್ನು ತೆಗೆದುಕೊಂಡಿದ್ದೀನಿ. ಇದು ಎ ಉದ್ದ ಮತ್ತು ಎ ಅಗಲ ಇರುವ ಎ ವರ್ಗ ವಿಸ್ತೀರ್ಣ ಇರುವಂತಹ ಒಂದು ವರ್ಗಾಕೃತಿ. ಇದು ಎ ಮತ್ತು ಎ ಅಳತೆ ಇರೋದ್ರಿಂದ ಎ ವರ್ಗ. ಇಲ್ಲಿ ನಾನು ಇಷ್ಟು ಭಾಗವನ್ನು ಬಿಯಷ್ಟು ಭಾಗವನ್ನು ಇದರಿಂದ ಒಂದು ಗುರುತು ಮಾಡಿದ್ದೀನಿ. ಇದು ಎ ಬಿ ಅಳತೆಯನ್ನು ಹೊಂದಿರುವಂತಹ ಒಂದು ಭಾಗ, ವಿಸ್ತೀರ್ಣ ಎ ಬಿ ಆಗಿದೆ. ಎ ಸ್ಕ್ವೇರ್ನಿಂದ ಇಷ್ಟು ತೆಗೆದರೆ ಎ ಬಿ ಹೋಗುತ್ತೆ, ಒಂದು ಎ ಬಿ ಹೋಗುತ್ತೆ. ಎ ಮೈನಸ್ ಬಿ ಉಳಿಯುತ್ತೀವಿ. ಅಷ್ಟೇ ಭಾಗ ಇಲ್ಲೂ ಕೂಡ ಮಾರ್ಕ್ ಮಾಡಿದಾಗ ನಮಗೆ ಈ ಮಧ್ಯಭಾಗದಲ್ಲಿ ಬಿ ಅಷ್ಟೇ ಎರಡೂ ಕೂಡ ಒಂದೇ ಅಗಲವನ್ನು ಹೊಂದಿದೆ. ಮಧ್ಯದಲ್ಲಿ ನಮಗೆ ಇದು ಎ ಬಿ ತೆಗೆದರೆ ಇದು ಕೂಡ ಎ ಮೈನಸ್ ಬಿ ಉದ್ದವನ್ನು ಹೊಂದಿರುತ್ತದೆ. ನಮಗೆ ಈ ಹಳದಿ ಬಣ್ಣ ನೀವು ನೋಡ್ತಾ ಇರ್ಬೋದು, ಇದು ಎ ಮೈನಸ್ ಬಿಯ ವರ್ಗವಾಗಿರ್ತದೆ. ಎ ಮೈನಸ್ ಬಿ ಎ ಮೈನಸ್ ಬಿ ಎ ಮೈನಸ್ ಬಿಯ ವರ್ಗ. ಎ ಮೈನಸ್ ಬಿಯ ವರ್ಗ ಯಾವಾಗ ಸಿಗ್ತದೆ ಅಂದರೆ ಒಮ್ಮೆ ನಾವು ಎ ಬಿಯನ್ನು ತೆಗೆದಿದ್ದೀವಿ. ಆದರೆ ಈಗ ನಮಗೆ ಎ ಬಿ ತೆಗಿಲಿಕ್ಕೆ ಆಗಲ್ಲ, ಯಾಕೆಂದರೆ ಎ ಬಿಯ ಒಂದು ಭಾಗ ಈಗಾಗಲೇ ಹೋಗಿದೆ. ಈಗ ಎ ಬಿಯನ್ನು ನಾವು ತೆಗಿಬೇಕು ಅಂತಾದರೆ ನಾವು ಈಗ ಇದರಿಂದ ಬಿ ವರ್ಗದಷ್ಟು ಭಾಗವನ್ನು, ಇಲ್ಲಿ ಬಿ ಅಗಲ ಇದೆ, ಬಿ ಉದ್ದ ಇದೆ, ಇದಕ್ಕೆ ಸೇರಿಸಿದಾಗ ಮಾತ್ರ ಇದು ಎ ಬಿ ಆಗ್ತದೆ. ಸೊ ಎ ಬಿಯನ್ನು ನಾವು ಪುನಃ ತೆಗಿಬೇಕು ಅಂತಾದರೆ ಬಿ ವರ್ಗವನ್ನು ಸೇರಿಸಿ ತೆಗಿಬೇಕಂದ್ರೆ ಇಲ್ಲಿ ಬಿ ವರ್ಗ 2 ಸಲ ಬಂದಾಗಿದೆ. 2 ಸಲ ಬಂದಿರೋದ್ರಿಂದ ಇಲ್ಲಿ ಎ ಮೈನಸ್ ಬಿ ವರ್ಗದಿಂದ ಬಿ ವರ್ಗ ಇಲ್ಲಿ ತೆಗೆಯಲಾಗಿದೆ. ಈಗ ನಾನು ಎ ಮೈನಸ್ ಬಿ ವರ್ಗ ಪೂರ್ತಿ ಆಗಬೇಕಿದ್ರೆ ಆ ಬಿ ವರ್ಗವನ್ನು ಇದಕ್ಕೆ ಪುನಃ ಜೋಡಿಸಬೇಕು, ಬಿ ವರ್ಗವನ್ನು ಜೋಡಿಸಬೇಕು. ಈಗ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪೂರ್ತಿ ಆಯಿತು. ಅಂದರೆ ನಾವು ಏನು ಮಾಡಿದ್ದೀವಿ ಅಂದರೆ, ಗಮನಿಸಿ, ಎ ಮೈನಸ್ ಬಿ ಸ್ಕ್ವೇರ್ನಿಂದ ಎ ಸ್ಕ್ವೇರ್ ಇತ್ತು ಮೊದಲು, ಅದಕ್ಕೆ ಪುನಃ ಬಿ ಸ್ಕ್ವೇರನ್ನು ಕೂಡಿಸಿದ್ದು ನೆನಪಿದೆ ನಿಮಗೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯಿತು. ಮತ್ತು ಮೈನಸ್ 2ab ಬಿಗಳನ್ನು ಕಳೆದಿದ್ದೇವೆ. ಸ್ವಲ್ಪ ಇದನ್ನು ಆಲೋಚನೆ ಮಾಡಿದರೆ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.